ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದಂತಹ ಮಾತು ಅವರ ಅಸಹಾಯಕತೆಯನ್ನ ತೋರಿಸಿತು. ಈ ಬೆನ್ನಲ್ಲೇ ಪ್ರಮುಖ ಉದ್ಯಮಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಉದ್ಯಮಿ ಮೋಹನ್ ದಾಸ್ ಪೈ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸಿಎಂ ಅವರಿಂದ ಇಂಥ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ, ಇದು ಆಡಳಿತ ವೈಫಲ್ಯ ಅಲ್ಲದೆ ಇನ್ನೇನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ಕೆಲಸ ಕೂಡ ವೇಗವಾಗಿ ನಡೀತಾ ಇಲ್ಲ ಅಂತ ಉದ್ಯಮಿ ಮೋಹನ್ ದಾಸ್ ಪೈ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಒಬ್ಬ ಉಪ ಮುಖ್ಯಮಂತ್ರಿ ಆಗ್ಬಿಟ್ಟು ಈ ಥರ ಮಾತಾಡಿದ್ರೆ ನಾವೆಲ್ಲ ಏನು ತಿಳ್ಕೊಬೇಕು? ದೇವರು ಬಂದರೂ ಏನು ಮಾಡೋಕ್ಕಾಗಲ್ಲ 2-3 ವರ್ಷ ಅಂತ ಹೇಳಿದ್ರೆ ಇದೇ ಅಡ್ಮಿಷನ್ ಆಫ್ ಫೇಲಿಯರ್, ಇದೇ ಅಡ್ಮಿಷನ್ ಆಫ್ ಎ ಫೇಲ್ಡ್ ಗೌರ್ಮೆಂಟ್. ಡಿ ಕೆ ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಬೆಂಗಳೂರು ಮಿನಿಸ್ಟರ್ ಆದಾಗ ನಮ್ಗೆ ಭಾಳ ಖುಷಿ ಇತ್ತು. ನಾವೆಲ್ಲ ಹೋಗ್ಬಿಟ್ಟು ನಮಗೆಲ್ಲ ಖುಷಿ ಆಯ್ತು. ಯಾಕಂದರೆ ಒಬ್ಬ ವೆರಿ ಸ್ಟ್ರಾಂಗ್ ವ್ಯಕ್ತಿ, ಸ್ಟ್ರಾಂಗ್ ಮಿನಿಸ್ಟರ್, ಆ ತಾಕತ್ತಿದೆ, ಕೆಲಸ ಮಾತ್ರ ನಾವೆಲ್ಲ ಸಿಕ್ಕಿದ್ವಿ. ನಾವು ಸಿಕ್ಕಿದಾಗ ಅವ್ರು ಹೇಳಿದ್ವಿ 2 ವರ್ಷದ ಹಿಂದೆ, ನೋಡಿ ಮೊದಲು ನೀವು ಬೆಂಗಳೂರಿಗೆ ಕ್ಲೀನ್ ಮಾಡಿ, ಬೆಂಗಳೂರಲ್ಲಿ ದಬ್ರಿಸು ಮಕ್ಕು ಎಲ್ಲ ಇದೆ, ಫುಟ್ಪಾತ್ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೇದಾಗತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಪ್ರೈವೇಟ್ ಸೆಕ್ಟರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಬಸ್ ಯಾರು ತೊಗೊಂಡ್ಬರ್ತಾರೆ ಅವ್ರಿಗೆ ಲೈಸೆನ್ಸ್ ಕೊಡಿ, ಅವ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡಿ ನೀವು ಕೆಲಸ ಮಾಡಬೇಕು. ಇವಾಗ ಏನಾಗಿದೆ, 2 ವರ್ಷ ಭ್ರಷ್ಟಾಚಾರ ಜಾಸ್ತಿ ಆಗಿಬಿಟ್ಟಿದೆ. BBMPಲಿ BDಯಲ್ಲಿ ನಿಮ್ಗೆ ಏನಾದರೂ ಅಪ್ರೂವಲ್ ಪ್ರಾಜೆಕ್ಟ್ ಬೇಕಾದ್ರೆ ದುಡ್ಡು ಕೇಳ್ತಾರೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನೀವು ಔಟರ್ ರಿಂಗ್ ರೋಡ್ ಹೋಗ್ಬಿಟ್ಟು ನೋಡಿ ಹೆಂಗಿದೆ. ಔಟರ್ ರಿಂಗ್ ರೋಡ್ ಏನೋ 10 ಲಕ್ಷ ಜನ ಒಂದು IT ಕೆಲಸ ಮಾಡ್ತಾರೆ. ಆ ರೋಡ್ ಹೋಗಿ ನೋಡಿ ಹೆಂಗಿದೆ ಅಂತ. ಮೈಕ್ರೋಸಾಫ್ಟ್ ಕ್ಯಾಂಪಸ್ ಮುಂದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅವ್ರು ಹೆಂಗು ಆಚೆ ಬರೋದು ಒಂದು 100 ಟೆಕ್ ಪಾರ್ಕ್ಗಳಿವೆ. ಒಳಗೆ ಹೋದರೆ ಇದು ಸ್ವರ್ಗ, ಆಚೆ ಹೋದರೆ ನರಕ. ಆ ರೋಡ್ ನರಕ, ಅಲ್ಲಿ ಹೋಗಿ ಆಚೆ ಬರೋಕ್ಕಾಗಲ್ಲ. ಈ ಸರಿ ಮಾಡೋಕ್ಕೇನು ಆಗಲ್ವ ನಿಮಗೆ? ನೀವು ಒಂದು ರೇಟ್ ಕಾರ್ಡ್ ಹಾಕ್ಬಿಡಿ ಡಿಪಾರ್ಟ್ಮೆಂಟಲ್ಲಿ, ಇಷ್ಟು ದುಡ್ಡು ಕೊಡಬೇಕು ಚೆಕ್ಕಲ್ಲಿ ಭ್ರಷ್ಟಾಚಾರ ಮಾಡಿ ತೊಗೊಳ್ಳಿ, ಎಲ್ಲರಿಗೂ ದುಡ್ಡು ಕೊಡಿ, ಕೆಲಸ ಮಾಡಿ, ಬೇರೆ ಕಡೆ ಕೆಲಸ ಆಗತ್ತೆ.